ಅಭಿವೃದ್ಧಿ ಅಧಿಕಾರ ಪಂಚಮಸಾಲಿ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರು, ಹಿಂದುತ್ವದ ಬಗ್ಗೆ ಪ್ರಬಲವಾಗಿ ಮಾತನಾಡುವಂತಹ ನಾಯಕರು, ಲಿಂಗಾಯತ ಸಮುದಾಯಗಳನ್ನು ಒಗ್ಗೂಡಿಸುವಂತಹ ಏಕೀಕರಣದ ಬಹಳ ದೊಡ್ಡ ಶಕ್ತಿಯಾಗಿರ್ತಕ್ಕಂಥ ಬಸವ ಪಾಟೀಲ್ ಯತ್ನಾಳ್ ಅವರನ್ನು ಇವತ್ತು ಕೆಲವರು ಕುತಂತ್ರ ಮಾಡಿ ಅವರನ್ನು ಅವ್ರ ಪಕ್ಷದ ವತಿಯಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥ ಕ್ರಮ ನಿಜವಾಗ್ಲೂ ಖಂಡನೀಯವಾಗಿರ್ತಕ್ಕಂಥದ್ದು. ಉದ್ದೇಶ ಏನಪ್ಪ ಅಂತಂದರೆ, ಅಧಿವೇಶನದಲ್ಲಿ ಯಾವಾಗಲೂ ಉತ್ತರ ಕನ್ನಡ ಪರವಾಗಿ ಮಾತಾಡ್ತಾ ಇದ್ರು, ಪಂಚಮಸಾಲಿ ಮೀಸಲಾತಿ ಮತ್ತು ಉಳಿದ ಸಮುದಾಯಗಳ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದ್ರು. ಲಿಂಗಾಯತ ನಾಯಕತ್ವ ಇವತ್ತು ಎಲ್ಲೇ ಒಂದು ಕಡೆ ಬೆಳೀತಿದ್ದೇನೋವಂಥ ಒಂದು ಕಾರಣ ಮತ್ತು ಹಿಂದುತ್ವದ ಕೂಗನ್ನು ಅಡಗಿಸ್ಬೇಕೆನ್ನುವಂಥ ಕಾರಣ, ಈ 4 ಕಾರಣ ಇಟ್ಕೊಂಡು ಇಷ್ಟು ಗಟ್ಟಿಯಾಗಿ ಮಾತಾಡುವಂಥವ್ರು ಬಸವನಗೌಡರು. ಈ ರಾಜ್ಯ ಜನತೆ ಅವರನ್ನು ಮುಖ್ಯಮಂತ್ರಿಯಾಗಿ ನೋಡಬೇಕು, ರಾಜ್ಯ ಅಧ್ಯಕ್ಷರಾಗಿ ನೋಡಬೇಕು ಅಂತ ಭಾಳ ದಿನಗಳಿಂದ ಕಾಯ್ತಾ ಇದ್ರು. ಈ ಎಲ್ಲ ಕಾರಣಕ್ಕೋಸ್ಕರವಾಗಿಯೇ ಹತಾಶೆಗೊಂಡು ಪೂರ್ವಗ್ರಹ ಪೀಡಿತರಾಗಿ ಬಿಜೆಪಿ ಒಳಗಿರ್ತಕ್ಕಂಥ ಕೆಲವೊಂದು ಲಿಂಗಾಯತ ನಾಯಕತ್ವವನ್ನು ಕುಗ್ಗಿಸುವಂಥ ಕೆಲವೊಂದು ದುಷ್ಟ ಮನಸ್ಸುಗಳು ಮತ್ತು ಕುತಂತ್ರದ ಮೂಲಕವಾಗಿ ಭಾರತೀಯ ಜನತಾ ಪಕ್ಷದಿಂದ ಒಬ್ಬ ಹಿರಿಯ ನಾಯಕರನ್ನು, ಪ್ರಾಮಾಣಿಕ ರಾಜಕಾರಣಿಯನ್ನು ನೇರವಾಗಿ ಮಾತನಾಡುವಂಥ ಅವ್ರ ಪಕ್ಷದ ಸಿದ್ಧಾಂತಗಳನ್ನು ಬಹಳಷ್ಟು ಗಟ್ಟಿಗೆ ಪ್ರತಿಪಾದಿಸುವಂಥ ಒಬ್ಬ ನಾಯಕನನ್ನು ಇವತ್ತು ಉಚ್ಚಾಟನೆ ಮಾಡುವಷ್ಟು ಮಟ್ಟಿಗೆ ಕೀಳು ಮಟ್ಟಕ್ಕೆ ಇವತ್ತು ಒಳಗಾಗಿರ್ತಕ್ಕಂಥದ್ದು, ಅದು ಅವ್ರ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ. ಇದರಿಂದ ಉತ್ತರ ಕರ್ನಾಟಕದ ನಾಯಕತ್ವವನ್ನು ಕುಗ್ಗಿಸುವಂಥ ಷಡ್ಯಂತ್ರ ಏನಿದೆ ಮತ್ತು ಪಂಚಮಸಾಲಿ ಹೋರಾಟವನ್ನು ಅಡಗಿಸುವಂಥ ಕುತಂತ್ರ ಏನಿದೆ ಹೋರಾಟ ಮಾಡು. ಆದರೆ ಬಸವನಗೌಡರು ಅಧಿಕಾರ ಇದ್ದಾಗೂ ಪ್ರಾಮಾಣಿಕ ಹೋರಾಟ ಮಾಡಿದ್ದಾರೆ, ಅಧಿಕಾರ ಇಲ್ಲದಾಗ ಪ್ರಾಮಾಣಿಕ ಹೋರಾಟ ಮಾಡಿದ್ದಾರೆ. ಅವ್ರನ್ನ ಕೇವಲ ಒಂದು ಪಕ್ಷದ ನಾಯಕರಂತ ನಾವು ನೋಡ್ತಾ ಇಲ್ಲ, ನಮ್ಮ ಸಮಾಜದ ಹೋರಾಟಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತ ಕಾರಣಕ್ಕೆ, ನಮ್ಮ ಕಷ್ಟ ಕಾಲಕ್ಕೆ ತನು ಮನ ಧನವನ್ನು ಕೊಟ್ಟ ಕಾರಣಕ್ಕೋಸ್ಕರವಾಗಿ ಇವತ್ತು ಈ ಸಮಾಜ ಅವರ ಕಷ್ಟದಲ್ಲಿ ನಿಲ್ಲಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇವತ್ತು ಬಂದೊದಗಿದೆ. ಆ ಉದ್ದೇಶಕ್ಕೋಸ್ಕರವಾಗಿ ನಾಡಿನಾದ್ಯಂತ ಪಂಚಮಸಾಲಿಗಳು ನಿಮ್ಮ ಹಳ್ಳಿಯಲ್ಲಿ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ನಿಮ್ಮ ಭಾಗದಲ್ಲಿ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ನಿಲುವಿನ ಮೂಲಕವಾಗಿ ನಮ್ಮ ಸಂಘಟನೆ ಮೂಲಕವಾಗಿ ಎಲ್ಲಿ ಬೇಕಾದ್ರೂ ನಾವು ನಿರಂತರವಾಗಿರ್ತಕ್ಕಂಥ ನಿಮ್ಮ ಹಕ್ಕೊತ್ತಾಯಗಳನ್ನು ಹೋರಾಟ ಮಾಡಿರಿ. ಆದರೆ ನೀವೆಲ್ಲರೂ ಸಹ 10ನೇ ತಾರೀಕೊಳಗೆ ಅವ್ರು ಏನಾದರೂ BJP ವರಿಷ್ಠರು ಆದೇಶ ಪತ್ರವನ್ನು ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡ್ಕೊಳ್ದೆ ಹೋದರೆ 13ನೇ ತಾರೀಕು ಲಿಂಗಾಯತ ಪಂಚಮಸಾಲಿಗಳ ಈ ನಾಡಿನ ಎಲ್ಲ ಹಿಂದೂ ಪರ ಸಂಘಟನೆಗಳ ಬಸವಗೌಡ ಪಾಟೀಲ್ ಯತ್ನಾಳ್ ಅವರ ಎಲ್ಲ ಅಭಿಮಾನಿಗಳ ನಡೆಗೆ ಅದು ಬೆಳಗಾವಿ ಕಡೆಗೆ ಎನ್ನುವಂಥ ಘೋಷವಾಕ್ಯದೊಡೆಯಲ್ಲಿ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಲಿಕ್ಕೆ ನೀವೆಲ್ಲರೂ ಸಹ ಬರಬೇಕು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ.